ಈ ಥರ ಫೋಲ್ಡ್ ಆದಮೇಲೆ ಸೆಕೆಂಡ್ ಪಾಯಿಂಟು ಅದೇ ಬಿಡಿ, ಅಂದರೆ ಕೆಳಗಡೆ ಫಾರ್ಮುಲಾ ಲೆಂತ್ ಈಸ್ ಈಕ್ವಲ್ ಟು 37. ಓಕೆ, ಇದು ಆ್ಯಕ್ಚುಲಿ ಏನಂತಂದರೆ ಬೆಲ್ಟ್ ವಿಡ್ತನ್ನ ನಾವು ಕಂಡುಹಿಡಿತಾ ಇರೋದು. ಬೆಲ್ಟ್ ಲೆಂತ್ ಅಂದರೆ ಸಲ್ವಾರಿಗೆ ಬೆಲ್ಟ್ ಬರುತ್ತೆ ಗೊತ್ತಾ, ಇಲ್ಲಿಂದ ಇಲ್ಲಿಗೆ ಇರುತ್ತಲ್ಲ, ಹಾಂ, ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಬರುತ್ತೆ, ಅಲ್ಲಿಂದ ನಮ್ಮ ಪ್ಲೀಟ್ಸ್ ಸ್ಟಾರ್ಟ್ ಆಗೋದು. ಸೊ ಈ ಬೆಲ್ಟ್ ಎಷ್ಟು ಸೈಜ್ ಇರಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಕೆಲವರು ಅವ್ರು ಇಷ್ಟ ಬಂದಂಗೆ ಇಟ್ಕೋತಾರೆ. ಬಟ್ ನೀವು ಸ್ಟ್ಯಾಂಡರ್ಡಾಗಿ ನಿಮ್ಮ ಸೈಜಿಗೆ ಅಂತಂದರೆ ನಿಮ್ಮದು ಫುಲ್ ಲೆಂತ್ ಏನಿರುತ್ತೋ ಅದನ್ನು 6 times ಡಿವೈಡ್ ಮಾಡಬೇಕು. ಅದರಲ್ಲಿ ಏನು ಸಿಗುತ್ತೋ ಅದು ನಿಮ್ಮ ಬೆಲ್ಟ್ ಸೈಜಾಗಿ ಇರಬೇಕು. ಓಕೆನಾ? ಹಂಗಿಲ್ಲ ಅಂತಂದರೆ ಆಪ್ಷನಲ್ಲಿ ಬಂದುಬಿಟ್ಟು ನೀವು ಅದರಲ್ಲಿ ನೋಡ್ಬೋದು, ಯು ಕ್ಯಾನ್ ಕೀಪ್ ದಿ ಲೆಂತ್ ಆಫ್ ದಿ ಬೆಲ್ಟ್ ಫ್ರಮ್ 4 to 8 inch. ಲಾಸ್ಟ್ ನೋಡಿ, ಹಾಂ. ಸೊ ಒಂದು ನೀವು ಡಿವೈಡೆಡ್ ಬೈ 6 ಮಾಡಿ ಎಷ್ಟು ಬರುತ್ತೋ ಅಷ್ಟು ಲೆಂತ್ ಇರಬೇಕು ಬೆಲ್ಟ್ದು. ಇಲ್ಲ ಅಂತಂದರೆ ಬಿಟ್ವೀನ್ 4 to 8 ಒಳಗಡೆ ಇರಬೇಕು. ಓಕೆನಾ? ಸೊ ಯಾವ ಬೆಲ್ಟ್ ಹೇಳಿ? ನಮಗೆ ಸಲ್ವಾರಲ್ಲಿ ಬರೋ ಟಾಪ್ ಬೆಲ್ಟು. ಓಕೆನಾ? ಸೊ ಅದಾದಮೇಲೆ ಸೊ ಇದನ್ನು ಯಾಕೆ ಅಲ್ಲಿ ಫಸ್ಟಿಗೆ ಹಾಕಿದ್ದೀವಿ ಅಂತ ಹೇಳಿದ್ರೆ, ನಾವು ಇವಾಗ ಡ್ರಾಫ್ಟ್ ಮಾಡೋದು ಬಂದುಬಿಟ್ಟು ಏನು ನಮ್ಮ ಬಾಟಮ್ ಪಾರ್ಟ್ ಅಂದರೆ ಪ್ಲೀಟ್ ಇರ್ತೀವಲ್ಲ ಆ ಪಾರ್ಟ್ನ ಡ್ರಾಫ್ಟ್ ಮಾಡೋದು. ಸೊ ಅದಕ್ಕೋಸ್ಕರನೇ ಫಸ್ಟ್ ನಮಗೆ ಬೆಲ್ಟ್ ಸೈಜ್ ಗೊತ್ತಾಗಬೇಕಲ್ಲ. ಬೆಲ್ಟ್ ಸೈಜ್ ಗೊತ್ತಾದರೆ ಅದನ್ನು ಮೈನಸ್ ಮಾಡಿಬಿಟ್ಟು ಬಾಕಿದು ಎಷ್ಟಿದೆಯೋ ಅಷ್ಟನ್ನೇ ಇದು ಮಾಡೋದು. ಅಂದರೆ ಇವಾಗ ಸಿ ನಮ್ಮ ಪ್ಯಾಂಟ್ ಬಂದು ಹಿಂಗಿರುತ್ತಲ್ವ. ಸೊ ಇಲ್ಲಿ ಪ್ಲೀಟ್ಸು. ಓಕೆ, ಸೊ ಇವಾಗ ನಾವು ಮಾಡ್ತಿರೋದು ಈ ಪಾರ್ಟ್. ಓಕೆ, ಸೊ ಈ ಪಾರ್ಟ್ ಮಾಡ್ತಿದ್ದೀವಿ ಅಂದರೆ ಈ ಪಾರ್ಟ್ ಮಾಡುವಾಗ ನಾವು ಫುಲ್ ಲೆಂತಲ್ಲಿ ಇದನ್ನು ಮೈನಸ್ ಮಾಡಬೇಕು. ಇಲ್ಲ ಅಂತಂದರೆ ಏನು ಮಾಡ್ತೀವಿ, ಮತ್ತೆ ಇದು ಫುಲ್ ಲೆಂತ್ ಇಟ್ಟಾಗ ಇಲ್ಲಿ ಎಕ್ಸ್ಟ್ರಾ ನಾವು ಬೆಲ್ಟ್ ಅಟ್ಯಾಚ್ ಮಾಡಿದಾಗ ಏಕ್ದಮ್ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೇಮ್ ಪ್ಲಾಜೋದಲ್ಲಿ ಹೇಗೆ ನಾವು ಫುಲ್ ಲೆಂತ್ ಮಾರ್ಕ್ ಮಾಡುವಾಗ ಮೈನಸ್ ಬೆಲ್ಟ್ ಮಾಡ್ತೀವಲ್ಲ ಅದೇ ಥರನೇ. ಸೊ ಇವಾಗ ನಾವು ಈ ಪಾರ್ಟ್ ಮಾಡ್ತಿರೋದ್ರಿಂದ ಸೊ ನಮ್ಮದು ಫುಲ್ ಲೆಂತ್ ಎಷ್ಟು ಬರುತ್ತೋ ಅದರಲ್ಲಿ ಬೆಲ್ಟ್ ಸೈಜ್ನ ಕಡಿಮೆ ಮಾಡಬೇಕು. ಬೆಲ್ಟ್ ಸೈಜ್ನ ಕಡಿಮೆ ಮಾಡಬೇಕು ಅಂದರೆ ನಮಗೆ ಫಸ್ಟು ಬೆಲ್ಟ್ ಸೈಜ್ ಏನು ಅನ್ನೋದು ಗೊತ್ತಿರಬೇಕು. ಓಕೆ, ಅದಕ್ಕೋಸ್ಕರನೇ ಅದು ಫಸ್ಟಲ್ಲಿರೋದು ಆ ಪಾಯಿಂಟು. ಓಕೆನಾ? ಸೊ ಬೆಲ್ಟನ್ನು 2 ಥರ ಕಂಡುಹಿಡಿಬೋದು. ಒಂದು ನಮ್ಮ ಫುಲ್ ಲೆಂತ್ ಡಿವೈಡೆಡ್ ಬೈ 6, ಇಲ್ಲ ಅಂತಂದರೆ ಬಿಟ್ವೀನ್ 4 to 8 inch ನೀವು ಬೆಲ್ಟ್ ಸೈಜ್ ಇಟ್ಕೋಬೋದು ಮೇಲ್ಗಡೆ ಬರೋ ಪೋರ್ಷನ್. ಓಕೆ, ಸೊ ಇವಾಗ ನಮ್ಮ ಸೈಜಿಗೆ ನಿಮ್ಮ ಸೈಜಿಗೆ ಎಷ್ಟು ಬರುತ್ತೆ ನೋಡಿ. ಓಕೆ, ಸೊ ಇವಾಗ 6 ಬೆಲ್ಟ್ ಸೈಜ್. ಓಕೆ, ಸೊ ಇವಾಗ ನಾವಿಲ್ಲಿ ಮಾರ್ಕ್ ಮಾಡುವಾಗ ಏನು ಮಾಡ್ತೀವಿ, ಫುಲ್ ಲೆಂತಲ್ಲಿ ಆ 6ನ ಮೈನಸ್ ಮಾಡಿಬಿಡ್ತೀವಿ. ಬಾಕಿ ಎಷ್ಟು ಸಿಗುತ್ತೋ ಅಷ್ಟನ್ನು ಮೇಲಿಂದ ಮಾರ್ಕ್ ಮಾಡ್ತೀವಿ. ಓಕೆ, ಸೊ ನಿಮ್ಮದು ಫುಲ್ ಲೆಂತ್ 40 ಇತ್ತಲ್ಲ, ಸೊ 6 ಮೈನಸ್ ಮಾಡಿದ್ರೆ 34. ಸೊ 34 ಪ್ಲಸ್ ಮಾರ್ಜಿನ್ ಆಫ್ 1.5 inch ಬಾಟಮ್ ಫೋಲ್ಡ್ ಮಾಡಬೇಕಲ್ಲ, ಮಾರ್ಜಿನ್ ಬೇಕಾಗುತ್ತೆ. ಸೊ ಮೇಲ್ಗಡೆಯಿಂದ ತಗೋತೀವಿ ಇವಾಗ ಆಲ್ಮೋಸ್ಟ್, ಮತ್ತೆ ಏನು ಕಟ್ ಮಾಡೋಕ್ಕೆ ಹೋಗೋದಾಗಿ ಇದು ಮೇಲೆಯಿಂದಾನೇ ತೊಗೋತಿದ್ದೀನಿ. 35.5 ಮಾರ್ಜಿನ್ ಎಷ್ಟು ಇರಬೇಕು? 1.5. ಮ್ಯಾಮ್ ಬೆಲ್ಟ್ ಬಿಟ್ಬಿಟ್ರಿ? ಹಾಂ, ಬೆಲ್ಟ್ ಬಿಡ್ತೇನೆ. ಹಾಂ, ಅಂದರೆ ನಾವು ಮಾಡ್ತಿರೋದು ಈ ಪಾರ್ಟ್ ಅಷ್ಟೇ. ಆಮೇಲೆ ಸಪ್ರೇಟಾಗಿ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ. ಓಕೆ. ಹಾಂ, ಫಸ್ಟ್ ನಾವು ಬಾಡಿ ಫಸ್ಟ್ ಬಾಟಮ್ನ ಯಾಕಂತಂದರೆ ಇದು ಬೆಲ್ಟ್ ಮಾಡುವಾಗ ನಮಗೆ ಬೇಕಾಗಿರೋದು ಒಂದು ಬರೀ ರನ್ನಿಂಗ್ ಪೀಸ್ ಅಷ್ಟೇ ಮೇಲ್ಗಡೆ. ಓಕೆನಾ? ಬಟ್ ನಮಗೆ ಇಲ್ಲೇನು ಬರುತ್ತೆ ಹೇಳಿ, ನಮ್ಮ ಲೆಗ್ಸು, ಕ್ರಾಚ್ ಪಾಯಿಂಟು ಎಲ್ಲ ಇಲ್ಲಿ ಬರೋದು. ಓಕೆ, ಸೊ ಇಲ್ಲಿ ಏನಿದ್ರು ಬರೀ ಒಂದು ಸ್ಟ್ರೇಟ್ ಬೆಲ್ಟ್ ಅಷ್ಟೇ ಬೇಕು ನಮಗೆ. ಸೊ ಮಾಮೂಲಿ ಹಿಪ್ ಬೆಲ್ಟ್ ಥರ ಹಾಕೊಳ್ಳೋ ಥರ ಬೆಲ್ಟ್ ಥರ ಸಣ್ಣ ಬಟ್ಟಿ ಬಂದು ಸಲ್ವಾರಿಗೆ ದೊಡ್ಡದಿರುತ್ತೆ. ಸೊ ಆ ಸೈಜಿಗೆ ಇರ್ತೀವಿ ಅಷ್ಟೇ. ಆ ಮೆಜರ್ಮೆಂಟ್ ಒಂದು ಬೆಲ್ಟ್ ಹಾಕೊಳ್ಳೋದು ಅಷ್ಟೇ. ಇವಾಗ ನಂದು ಫುಲ್ ಲೆಂತ್ ಬಂದ್ಬಿಟ್ಟು 36 ಇದೆ. ಅದ್ರಲ್ಲಿ 6 ಮೈನಸ್ ಮಾಡಿಬಿಟ್ಟು 30ಗೆ ಪ್ಲಸ್ 1.5 31.5 31.5 ಮಾಡಬೇಕು. ಅವ್ರು ನೀವು ಹೇಳ್ತಿದ್ರಲ್ಲ ಆ ಲೆಂತ್. ನೆಕ್ಸ್ಟ್ ಓಕೆ, ಸೊ ಆ ಬಾಟಮ್ ಲೈನ್ ಹಾಕೊಂಡ್ಬಿಡಿ. ಓಕೆ, ಸೊ ಇದು ಬಾಟಮ್ ಲೈನ್. ಇವಾಗ ನಾ ಹೇಳ್ದಂಗೆ ನೆಕ್ಸ್ಟ್ ನಾವು ಕಂಡುಹಿಡಬೇಕಾಗಿರೋದು ಕ್ರಾಚ್ ಲೈನ್. ಅದೇ
ಫೋರ್ತ್ ಅಂತ ಇದರಲ್ಲಿ ಆ್ಯಕ್ಚುಲಿ ಸೀರಿಯಲ್ ನಂಬರ್ಸ್ ಕರೆಕ್ಟ್ ಇಲ್ಲ. ಸೊ ಸೀರಿಯಲ್ ನಂಬರ್ ಬಿಟ್ಬಿಡಿ, ಬರೀ ಪಾಯಿಂಟ್ಸ್ ನೋಡಿ, ಓಕೆನಾ. ಸೊ ಪಾಯಿಂಟ್ಸಲ್ಲಿ ಇದರಲ್ಲಿ ಸೀರಿಯಲ್ ನಂಬರಲ್ಲಿ 4 ಅಂತ ಇದೆಯಲ್ಲ, ಅದೇನೇ ಇವಾಗ ನಾನು ನಿಜ ಹೊಡೆದ್ಬಿಡ್ತೀನಿ ಇವಾಗ. ಫೋರ್ತ್ ಪಾಯಿಂಟ್ ಅಂತ ಇದೆಯಲ್ಲ, ಅದರಲ್ಲೇ ಯು ಕ್ಯಾನ್ ಸಿ ಫುಲ್ ಲೆಂತ್ ಬಂದ್ಬಿಟ್ಟು ಮೈನಸ್ ಬೆಲ್ಟು. ಸೊ ಮೈನಸ್ ಬೆಲ್ಟು ಎಷ್ಟು 6. ಸೊ ನಮಗೆ ಸಿಕ್ಕಿತ್ತು 32. ಓಕೆ, ಇದರಲ್ಲಿ 1 ಇಂಚ್ ಮಾರ್ಜಿನ್ ಇಟ್ಟಲ್ಲ. ಆ್ಯಕ್ಚುಲಿ 1 ಇಂಚ್ ಮಾರ್ಜಿನ್ ಸಾಲಲ್ಲ, ಯಾಕಂದರೆ ಸಲ್ವಾರ್ ನಾರ್ಮಲ್ ಆಗಿಯೇ ನಾವು ದಪ್ಪ ಪಟ್ಟು ಇಡ್ತೀವಿ. ದಪ್ಪ ಇಟ್ಟರೆ ಚೆನ್ನಾಗಿ ಕಾಣಿಸೋದು. ಓಕೆ, ಸೊ 1.5 ಇರಲೇಬೇಕು. ಓಕೆ, ಮತ್ತು ಅದೇ ಸೊ ಮಾರ್ಕ್ 32 ಇಂಚ್ ಫ್ರಮ್ ದಿ ಸ್ಟ್ರೇಟ್ ಲೈನ್ ಡ್ರಾನ್. ಸೊ ಫ್ರಮ್ ದಿ ಸ್ಟ್ರೇಟ್ ಲೈನ್ ಅಂದರೆ ನಾವು ಇಲ್ಲಿ ಹಾಕಿರ್ತೀವಲ್ಲ ಆ ಸ್ಟ್ರೇಟ್ ಲೈನಿಂದ, ಸೊ ಅಲ್ಲಿಂದ 32 ಇಂಚ್ ಮಾರ್ಕ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ನೋಡಿ ನೆಕ್ಸ್ಟ್ ಕ್ರಾಸ್ ಫಾರ್ಮುಲಾ. ಸೊ ಕ್ರಾಸು ಎಲ್ಲದಕ್ಕೂ ಫಿಕ್ಸೆ, ಬಟ್ ಅಲ್ಲಿ ಆ್ಯಡ್ ಮಾಡೋ ನಂಬರ್ ಇದೆಯಲ್ಲ, ಹಿಪ್ ರೌಂಡ್ ಡಿವೈಡೆಡ್ ಬೈ 4 + 4 ಅಂತ ಇದೆಯಲ್ಲ. ಸೊ ಈ 4 ಜಾಗದಲ್ಲಿ ಏನು ಬರುತ್ತೆ ಅನ್ನೋದು ನೀವು ಚಾರ್ಟಲ್ಲಿ ನೋಡಬೇಕು, ಕ್ರಾಸ್ ಪಾಯಿಂಟ್ ಚಾರ್ಟಲ್ಲಿ. ಅದರಲ್ಲಿ ಏನು ನಂಬರ್ ಬರುತ್ತೋ, ಏನು ಪ್ಯಾಟ್ರನ್ನಿಗೆ ನಿಮ್ಮ ಸೈಜಿಗೆ ಆ ನಂಬರ್ ಅಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಸೊ ಇವಾಗ ಇವ್ರದ್ದೇನು ಹಿಪ್ ರೌಂಡು 34, ನಿಮ್ಮದೇನು ಹಿಪ್ ರೌಂಡು 36, 42. 42 ಆ್ಯಡ್ ಮಾಡಿದ್ದೀವಿ. ಇದು ಅರ್ಥ ಆಯ್ತಲ್ಲ ಕ್ರಾಸ್ ಫಾರ್ಮುಲಾ. ಸೊ ಆ್ಯಡಿಂಗ್ ನಂಬರ್ನ ಚಾರ್ಟಲ್ಲಿ ನೋಡಬೇಕು, ಸೈಜು ಮತ್ತು ಯಾವ ಪ್ಯಾಟರ್ನ್ ಮಾಡ್ತಿದ್ದೀವಿ ಅದ್ರ ಪ್ರಕಾರ. ಸೊ ಇವಾಗ ನಮಗೆ ಇದರಲ್ಲಿ ಎಷ್ಟು ಬರುತ್ತೆ ಅಂತಂದರೆ ಹಿಪ್ ರೌಂಡು ನಿಮ್ಮದು ನೀವು ಆ್ಯಡ್ ಮಾಡಿ. ನಿಮ್ಮದು 40 ಕಾರ್ನರ್ ಸೈಡ್ ಬರುತ್ತಲ್ಲ, ಸೊ ಹಾಗಾಗಿ ಈ ಕಡೆ ಇದು ಫುಲ್ಲು ಹೇಳಿಲ್ಲ ನೀವು. 34 ಡಿವೈಡೆಡ್ ಬೈ 4 + 4 ಓಕೆ ಅಷ್ಟಾಯಿತು. ಹಾಂ. ನೆಕ್ಸ್ಟ್ ಇಲ್ಲಿದೆ ಮೈನಸ್ ಬೆಲ್ಟ್ ಅಂದರೆ ಬೆಲ್ಟ್ ಎಷ್ಟಿದೆಯೋ ಅಷ್ಟನ್ನ ಮೈನಸ್ ಮಾಡೋದು. ಇದರ ಈ ಬನ್ನಿ. ಸೊ ಇವಾಗ ಎಷ್ಟು ಬಂದಿದೆಯೋ ಅದರಲ್ಲಿ ನಿಮ್ಮ ಬೆಲ್ಟ್ ಸೈಜ್ ಏನಿದೆ 6 ಇಂಚು ಅದನ್ನು ಮೈನಸ್ ಮಾಡಬೇಕು. ಸೊ ನಾನು ಹೇಳಿದಾಗ ಇವಾಗ ಈ ಕಡೆ ಅನ್ಈವನ್ ಆಗಿದೆಯಲ್ಲ ಫ್ಯಾಬ್ರಿಕ್ಕು, ಸೊ ಈ ಕಡೆನೂ ಲೈನ್ ಹಾಕೋತಿದ್ದೀನಿ. ಈ ಸೈಡಿಂದ ಬಿಕಾಸ್ ಕ್ರಾಸ್ ಈ ಕಡೆ ಇರುತ್ತೆ ಅಲ್ವಾ, ಸೊ ಈ ಕಡೆಯಿಂದ ಕ್ರಾಸ್ ಲೈನ್ ಮಾರ್ಕ್ ಮಾಡಿ 8.5. ನಾವಿಲ್ಲಿ ಎಷ್ಟು ಲೆಂತ್ ತಗೋಬೇಕನ್ನೋದೇನಿಲ್ಲ, ಏನೇ ಹಾಂ ಅದೇನಿಲ್ಲ, ಬಿಕಾಸ್ ನಾವು ಮಾಡ್ತಿರೋದು ಇವಾಗ ಲೈನು, ಆಮೇಲೆ ವಿಡ್ತ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅವರ್ ಕ್ರಾಸ್ ಲೈನ್. ನಾವು ಆ ಪೇಪರ್ ಇದೆ ನೋಡಿ, ಸೊ ಇದಾಗ್ತಾ ಇದ್ದಲ್ಲ ಈ ಪಾಯಿಂಟು. ಹಾಂ, ಇದಾದಮೇಲೆ ಮಾರ್ಕ್ 2 ಇಂಚ್ ಆನ್ ದಿ ಕ್ರಾಸ್ ಪಾಯಿಂಟ್ ಲೆಂತ್ ಲೈನ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಫಾರ್ಮುಲಾ ಪ್ರಕಾರ ನಾವು ಇಲ್ಲಿ ಶೇಪ್ ಕೊಡೋದಕ್ಕೆ ಮಾರ್ಕ್ ಮಾಡ್ತಿದ್ವಿ ಗೊತ್ತಾ. ಹಾಂ, ಸೊ ಅದೇ ಇದು. ಇದರಲ್ಲಿ ಯಾಕೆ ಫಸ್ಟ್ ಅದನ್ನು ಮಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಾಜೋದಲ್ಲಿ ಬಂದು ನಾವು ವಿಡ್ತ್ ಕಂಡುಹಿಡಿತೀವಿ ಮೊದಲು. ಸೊ ಅವಾಗ ಏನಾಗುತ್ತೆ, ನಮಗೆ ಇನ್ಸೈಡ್ ಕ್ರಾಸ್ ಪಾಯಿಂಟ್ ಸಿಕ್ಬಿಡುತ್ತೆ. ಓಕೆನಾ, ಯಾಕಂದರೆ ಪರ್ಟಿಕ್ಯುಲರಾಗಿ ಆ ವಿಡ್ತೇ ಬೇಕು ಅಂತ ಅಷ್ಟು ಇಡ್ತೀವಿ. ಬಟ್ ಈ ಫ್ಯಾನ್ಸಲ್ಲಿ ಏನು ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಅಷ್ಟೇ ವಿಡ್ತ್ ಬೇಕಂತ ಇಡಲ್ಲ, ಬಟ್ಟೆ ಎಷ್ಟಿದೆಯೋ ಅಷ್ಟನ್ನು ತೊಗೋತೀವಿ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಲಾಸ್ಟ್ ಲೈನಿಂದ ನಮ್ದೇನು ಅದು ಔಟ್ಸೈಡ್ ಮಾರ್ಕ್ ಬರುತ್ತಲ್ಲ ಅದು ಒಂದನ್ನೇ ಮಾಡೋದು. ಆವಾಗ ನಮಗೆ ಏನಾಗುತ್ತೆ ಅಂತಂದರೆ ಈ ಔಟ್ಸೈಡ್ ಮಾರ್ಕು ಸಿಗುತ್ತೆ, ಇನ್ಸೈಡ್ ಕ್ರಾಸ್ ಪಾಯಿಂಟು ಸಿಗುತ್ತೆ. ಅದು ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ, ಇವಾಗ ನಮ್ಮದು ಇದು ಫೈನಲ್ ಲೈನ್ ಕರೆಕ್ಟ್. ಸೊ ಈ ಫೈನಲ್ ಲೈನಿಂದ ನಾನು 2 ಇಂಚ್ ಮಾರ್ಕ್ ಮಾಡ್ತಿದ್ದೀನಿ ಅಂದರೆ ಇದು ನಂದು ಇನ್ಸೈಡ್ ಕ್ರಾಸು, ಈ ಕಾರ್ನರ್ ಪಾಯಿಂಟ್ ಬಂದ್ಬಿಟ್ಟು ಔಟ್ಸೈಡ್ ಕ್ರಾಸ್ ಆಗುತ್ತೆ. ಬಿಕಾಸ್ ಐ ಆಮ್ ಟೇಕಿಂಗ್ ಆಲ್ ದಿಸ್ ಫ್ಯಾಬ್ರಿಕ್. ಇವಾಗ ಪ್ಲಾಜೋ ಪ್ಯಾಂಟಲ್ಲಿ ನಂಗೆ ಇರಲ್ಲ, ನಾನಿಲ್ಲಿ ವೇಸ್ಟ್ ಲೈನಲ್ಲಿ 10 ಮಾರ್ಕ್ ಮಾಡ್ತೀನಿ, ಕ್ರಾಸಲ್ಲಿ 10 + 1 ಇಂಚ್ ಆ್ಯಡ್ ಮಾಡಿಬಿಟ್ಟು 11 ಮಾರ್ಕ್ ಮಾಡಿಬಿಡ್ತೀನಿ. ಆವಾಗ ಏನಾಗುತ್ತೆ, ನನಗೆ ಇನ್ಸೈಡ್ ಬಿಡ್ತು ಸಿಗುತ್ತೆ, ಇನ್ಸೈಡ್ ಕ್ರಾಚ್ ಬಿಡ್ತು. ಅಲ್ಲಿಂದ ನನಗೆ ಶೇಪ್ ಕೊಡೋಕ್ಕೆ ಎಷ್ಟು ಬೇಕು ಅನ್ನೋದನ್ನು ಚಾರ್ಟಲ್ಲಿ ನೋಡ್ತೀವಲ್ಲ, ಅದನ್ನು ಚಾರ್ಟಲ್ಲಿ ನೋಡ್ತೀವಿ. 2 ಇಂಚ್ ಮಾರ್ಕ್ ಮಾಡಬೇಕಾ, 3 ಇಂಚ್ ಮಾರ್ಕ್ ಮಾಡಬೇಕಾ ಅಂತ. ಸೊ ಎಸ್, ಪ್ಲಾಜೋದಲ್ಲಿ ಬೇರೆ ಪ್ಯಾಂಟ್ಸಲ್ಲಿ ನಮಗೆ ಪರ್ಟಿಕ್ಯುಲರ್ ವಿಡ್ತ್ ಇಷ್ಟೇ ಬೇಕು ಅಂತ ತೊಗೊಳೋದ್ರಿಂದ
ಫಸ್ಟ್ ನಮ್ಮ ಇನ್ಸೈಡ್ ವಿತ್ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಶೇಪ್ ಕೊಡೋಕ್ಕೆ ಎಷ್ಟು ಇಂಚ್ ಬರಬೇಕು ಅಷ್ಟು ಮಾರ್ಕ್ ಮಾಡ್ತೀವಿ. ಬಟ್ ಸಲ್ವಾರಲ್ಲಿ ನಾವು ಪೂರ್ತಿ ಬಟ್ಟೆ ತೊಗೋತೀವಿ, ನಮ್ಗೆ ಇಷ್ಟೇ ಆಗಲೇಬೇಕು ಅಂತ ತೊಗೊಳೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಲಾಸ್ಟ್ ಫೈನಲ್ ಲೈನ್ ಏನಿರುತ್ತೆ, ಫೈನಲ್ ವಿಡ್ತ್ ಲೈನು, ಆ ಲೈನಿಂದ ನಾವು ಡೈರೆಕ್ಟ್ ಶೇಪ್ ಎಷ್ಟು ಕೊಡಬೇಕು ಆ ಮಾರ್ಕಿಂಗ್ ಮಾಡ್ತೀವಿ. ಓಕೆನಾ. ಇವಾಗ ಸಲ್ವಾರಿಗೆ ನಮ್ಮ ಇದ್ರ ಪ್ರಕಾರ ಬಂದ್ಬಿಟ್ಟು 2 ಇಂಚ್, ನಿಮ್ಮ ಸೈಜಿಗೆ 2 ಇಂಚ್ ಬರುತ್ತೆ, ಅದರಲ್ಲಿ ಐತಲ್ಲ ಹಿಪ್ ರೌಂಡು ಮತ್ತು ಮಾರ್ಕಿಂಗು. ಸೊ ನಿಮಗೆ 3 ಇಂಚ್ ಬರುತ್ತೆ 41ಗೆ. ಓಕೆ, ಇಲ್ಲ ಐತೆ ಮೀನ್ಸ್ ಇದ್ರದ್ದು ಐತೆ, ನೀವು ಚಾರ್ಟ್ ನೋಡೋದು ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಆ ಮಾರ್ಕಿಂಗನ್ನು ನಾವೇನು ಫೈನಲಾಗಿ ತೊಗೋತಿದ್ದೀವಿ ಆ ಲೈನಿಂದ ತೊಗೋತೀನಿ. ಓಕೆ, ಸೊ ದಟ್ ಈಸ್ ಆ್ಯಸ್ ಪರ್ ಹರ್ ಸೈಜ್ ಇಟ್ ಈಸ್ 3 ಇಂಚ್. ಸೊ ಈ 3 ಇಂಚು ಮತ್ತು ಇಲ್ಲೂ ಅದನ್ನೇ ಮಾರ್ಕ್ ಮಾಡ್ತೀನಿ, ಮೇಲ್ಗಡೆನೂ ಸೇಮ್ 3 ಇಂಚ್ ಮಾರ್ಕ್ ಮಾಡ್ತೀನಿ. ಓಕೆನಾ. ಸೊ ದಟ್ ನಮಗೆ ಇವಾಗ ಈ ಲೈನ್ ಸಿಗುತ್ತೆ, ಯಾವುದು ಕ್ರಾಸ್ ಲೈನ್ ಸಿಗುತ್ತೆ. ನಾವೇನು ಪ್ಲಾಜೋದಲ್ಲಿ ಆ ಕಡೆಯಿಂದ ಮಾಡಿಬಿಟ್ಟು ಕೆಳಗೆ ಮಾಡಿಬಿಟ್ಟು ಲೈನ್ ಹಾಕ್ತೀವೋ ಅದನ್ನೇ ರಿವರ್ಸಲ್ಲಿ ಮಾಡ್ತೀವಿ ಅಷ್ಟೇ. ಇಲ್ಲಿಂದ ಮಾರ್ಕ್ ಮಾಡಿಬಿಟ್ಟು ಲೈನ್ ಹಾಕ್ಕೋತೀವಿ. ಓಕೆ, ಸೊ ದಟ್ ಇದು ಪೂರ್ತಿ ನಮ್ಮ ವೇಸ್ಟ್, ಇವಾಗ ಇದನ್ನು ಪೂರ್ತಿ ಕನ್ಸ್ಯೂಮ್ ಮಾಡ್ತಿದ್ದೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಕ್ರಾಚ್ ಪಾರ್ಟ್. ಇದರಲ್ಲಿ ನಾವು ಶೇಪ್ ಕೊಡ್ತೀವಿ. ಸೊ ಶೇಪ್ ಕೊಡೋಕ್ಕೆ ಸೇಮ್ ಅಲ್ಲಿ ನೋಡಿ, ಕೀಪ್ one straight in the center. Convince straight, ಅದೇ we have to mark the center of the straight line we have drawn. ಓಕೆನಾ. ಸೊ ಸ್ಟ್ರೈಟ್ ಲೈನ್ ಯಾವುದು, ಇದ್ರದ್ದು ಸೆಂಟರ್ ಮಾರ್ಕಿಂಗ್ ಮಾಡ್ತೀವಿ. ಏನಕ್ಕೋಸ್ಕರ, ಕ್ರಾಸ್ ಶೇಪ್ ಕೊಡೋಕ್ಕೆ. ಓಕೆ, ಸೊ ಇದ್ರದ್ದು ಸೆಂಟರ್ ಮಾರ್ಕ್ ಮಾಡ್ತೀವಿ. ಓಕೆ, ಅದಾದಮೇಲಿಂದ ಕೀಪ್ 1 ಇಂಚ್ ಸ್ಟ್ರೇಟ್ ಫ್ರಮ್ ದಿ ಸೆಂಟರ್ ಮಾರ್ಕ್, ಅಂದರೆ ಇಲ್ಲಿಂದ 1 ಇಂಚ್ ಡೌನು ಒಂದು ಮಾರ್ಕ್ ಮಾಡಬೇಕು. ಇಲ್ಲಿಂದ 1 ಇಂಚ್ ಡೌನ್, ಬಿಕಾಸ್ ಕರ್ವ್ ಅಲ್ಲಿಂದ ಸ್ಟಾರ್ಟ್ ಆಗಲಿ ಅಂತ. ಪ್ಲಾಜೋದಲ್ಲಿ ಇದರದ್ದು ಮಿಡ್ ಪಾಯಿಂಟ್ ತೊಗೊಂಡು ಅದನ್ನು ಮಾಡ್ತೀವಿ. ಇದು ಸಲ್ವಾರ್ ಆಗಿರೋದ್ರಿಂದ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಸೊ ಇವಾಗ ಸಲ್ವಾರಲ್ಲಿ ಏನು ಮಾಡ್ತೀವಿ ಅಂದರೆ ಸೆಂಟರ್ ತೊಗೊಳಲ್ಲ, ಸೆಂಟರಿಂದ ಬರೀ 1 ಇಂಚ್ ಡೌನ್ ಬಂದು ಅಲ್ಲಿಂದನೇ ಶೇಪ್ ಕೊಡ್ತೀವಿ. 1 ಇಂಚ್ ಇಸ್ ಸ್ಟ್ಯಾಂಡರ್ಡ್ ಸೈಜ್. 1 ಇಂಚ್ ಎಲ್ಲದಕ್ಕೂ ಕೆಳಗಡೆ ಬರೋದು ಕಾಮನ್ ಇರುತ್ತೆ ಸಲ್ವಾರ್ಗೆ. ಓಕೆ, ಸೊ ಇವಾಗ ಈ ಥರ 1 ಇಂಚ್ ಕೆಳಗೆ ಬಂದಾದಮೇಲೆ ಡ್ರಾ ದಿ ಕ್ರಾಸ್ ಶೇಪ್, ಅದೇ ಲೈನಲ್ಲಿ ಐತೆ ಇಲ್ಲಿ. ಓಕೆ, ಕ್ರಾಸ್ ಶೇಪ್ ಆಯಿತಾ. ಓಕೆ, ಸೊ ಫ್ರಮ್ ಹಿಯರ್ ವಿ ವಿಲ್ ಡ್ರಾ ದಿ ಕ್ರಾಸ್ ಶೇಪ್. ಸೆಂಟರಲ್ಲಿ ತಗೊಂಡಿದ್ದೀವಿ ಇದು ಯಾವುದಪ್ಪ. ನಾವು ಕ್ರಾಸ್ ಲೈನ್. ಓಕೆ, ಸೊ ವಿಲ್ ಡೈರೆಕ್ಟ್ಲಿ ಟೇಕ್ ದ ಶೇಪ್. ಸರಿನಾ. ಸೊ ಇವಾಗ ಬಾಟಮ್ ರೌಂಡ್ ಬಂದ್ಬಿಟ್ಟು ಎಷ್ಟಿದೆಯೋ ಅದನ್ನು ಡಿವೈಡೆಡ್ ಬೈ 2 ಮಾಡಿಬಿಟ್ಟು ಆನ್ ದಿ ಸಲ್ವಾರ್ ಲೆಂತ್ ಲೈನ್ 1/2 ಇಂಚ್ ಮಾರ್ಜಿನ್ ಇಸ್ ಟು ಬಿ ಮಾರ್ಕ್ಡ್. ಯು ಕ್ಯಾನ್ ಆಲ್ಸೋ ಕೀಪ್ ಮೋರ್ ದೆನ್ ದಟ್. ಸೊ ಇವಾಗ ಮುಗೀತು. ನೆಕ್ಸ್ಟ್ ಬರೋದು ನಮ್ಮ ಬಾಟಮಿಗೆ. ಓಕೆನಾ. ಸೊ ಬಾಟಮಲ್ಲಿ ಬಂದ್ಬಿಟ್ಟು ನಮ್ಮದು ಬಾಟಮ್ ರೌಂಡ್ ಬೇಕಾಗುತ್ತೆ ಇವಾಗ. ಸೊ ಓಕೆ, ಹಿಂಗೆ ತೊಗೊಳ್ಳೋ ಆಗಲೇ ಪ್ಯಾಂಟ್ಸ್ ಹತ್ಸೋಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ದಿಸ್, ಈ ರೌಂಡು. ಓಕೆವಾ. ಸೊ ಈ ರೌಂಡನ್ನ ತೊಗೋಬೇಕು, ರೌಂಡ್. ಓಕೆನಾ. ಸೊ ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ 6 ಬರುತ್ತೆ. ಸೊ 6 ಜೊತೆಗೆ ಸೀಮ್ ಅಲವೆನ್ಸ್ ಸ್ಟಿಚಿಂಗ್ ಮಾಡೋದಕ್ಕೆ ಮಾರ್ಜಿನ್ 1/2 ಇಂಚ್ ಇರ್ಬೋದು. ನೀವು ಇನ್ನೂ ಜಾಸ್ತಿ ಬೇಕಾದ್ರೆ 3/4 ಇಂಚ್ ಇರ್ಬೋದು, ಬಟ್ ಅಷ್ಟೇ ಸಾಕು. ಯಾಕಂದರೆ ಇದು ಆಲ್ರೆಡಿ ಹೊಲಿತಿರೋದೇ ಲೂಸ್ ಪ್ಯಾಂಟು. 1/2 ಇಂಚ್ ಇಸ್ ಎನಫ್. 6 ಇಂಚ್ ಇಸ್ ದಿ ಬಾಟಮ್ ರೌಂಡ್, 1/2 ಇಂಚ್ ಇಸ್ ದಿ ಮಾರ್ಜಿನ್. ಸರಿನಾ. ಸೊ ಇದಾದಮೇಲೆ ಅಷ್ಟೇ, ಯು ಹ್ಯಾವ್ ಟು ಡ್ರಾ ಕ್ರಾಸ್ ಲೈನ್ ಜಾಯಿನಿಂಗ್ ದಿ ಬೋತ್ ದಿ ಮಾರ್ಕ್ಸ್, ದಿ ಕ್ರಾಸ್ ಫ್ಯಾಬ್ರಿಕ್ ಇದು. ಸೊ ಇಷ್ಟಾಗೋಯ್ತು ಅಂತಂದರೆ ಮುಗೀತು ಸಲ್ವಾರು. ಸೊ ಈ ಲೈನಿಂದ ಈ ಕ್ರಾಸ್ ಔಟ್ಸೈಡಿಗೆ ಜಾಯಿನ್ ಮಾಡಬೇಕು.
ಔಟ್ಸೈಡ್ ಕ್ರಾಸ್ ಪಾಯಿಂಟಿಗೆ. ಓಕೆನಾ, ಇದರಲ್ಲಿ ನಾವು ಮಧ್ಯದಲ್ಲಿ ಏನೇನು ಪ್ಲಾಜೋದಲ್ಲಿ ಮಾಡ್ತಿದ್ವಿ ಅದೇನೂ ಮಾಡಲ್ಲ. ವೈ ಬಿಕಾಸ್ ಪ್ಲಾಜೋದಲ್ಲಿ ಪರ್ಟಿಕ್ಯುಲರ್ ವಿಡ್ತ್ ತೊಗೋತೀವಿ, ಮತ್ತು ನೀಯಿಂದ ಸ್ಟ್ರೇಟಾಗಿ ಬರಬೇಕು ಅಂತ ಇಲ್ಲೊಂದು ಮಾರ್ಕಿಂಗ್ ಎಲ್ಲ ಮಾಡ್ತೀವಿ. ಬಟ್ ಇದು ಹಾಗಲ್ಲ ಅಲ್ವಾ, ಬಿಕಾಸ್ ವಿ ಆರ್ ಕನ್ಸ್ಯೂಮಿಂಗ್ ಫುಲ್ ಫ್ಯಾಬ್ರಿಕ್, ಏನೋ ಪರ್ಟಿಕ್ಯುಲರ್ ವಿಡ್ತ್ ಇಷ್ಟೇ ಬೇಕು ಅಂತ ಇರ್ತಾ ಇಲ್ಲ. ಸೊ ಬರೀ ನಮಗೆ ಬೇಕಾಗಿರೋದು ಕ್ರಾಚ್. ಯಾಕಂದರೆ ಕ್ರಾಚ್ ಬಂದುಬಿಟ್ಟು ಎಲ್ಲ ಸೈಜಸ್ ಮೇಲೆ ವೇರಿ ಆಗುತ್ತೆ. ಹೈಟ್ ಎಷ್ಟು ಕಡಿಮೆ ಆಗಬೇಕಾ ಜಾಸ್ತಿ ಆಗಬೇಕಾ ಅನ್ನೋದು ನಮ್ಮ ಸೈಜ್ ಮೇಲೆ ಹೋಗುತ್ತೆ. ಮತ್ತು ಈ ಬಾಟಮ್ ರೌಂಡು ಮತ್ತು ಫುಲ್ ಲೆಂತು ಇಷ್ಟು ಮಾರ್ಕ್ ಮಾಡಿದ್ರೆ ಸಾಕು. ಇನ್ನು ಮಧ್ಯ ಇನ್ನೇನೂ ಇಲ್ಲ. ಓಕೆ, ಸೊ ವಿಲ್ ಜಸ್ಟ್ ಡೈರೆಕ್ಟ್ಲಿ ಜಾಯಿನ್ ದಿಸ್ ಬಾಟಮ್ ಟು ಔಟ್ಸೈಡ್ ಕ್ರಾಚ್. ಇದು ಇನ್ಸೈಡ್ ಕ್ರಾಚ್, ಇದು ಔಟ್ಸೈಡ್ ಕ್ರಾಚ್ ಪಾಯಿಂಟು. ಸೊ ಔಟ್ಸೈಡ್ ಕ್ರಾಚಿಗೆ ಸ್ಟ್ರೈಟ್ ಲೈನ್ ಹಾಕೋತೀವಿ, ಕ್ರಾಸ್ ಲೈನ್. ತಗೊಳ್ಳಿ. ಇಷ್ಟು ಮಾಡಿದ್ರೆ ನಿಮ್ಮದು ಬಾಟಮ್ ಪಾರ್ಟ್ ರೆಡಿ ಆಗುತ್ತೆ. ಇದನ್ನು ಮಾಡಿಕೊಂಡು ಇದು ಫ್ಯಾಬ್ರಿಕ್ಸ್ ಇದನ್ನು ಕಟ್ಟಾಗುತ್ತೆ ನೋಡಿ. ಸುಮ್ಮನೆ ಕೈ ಹಾಕ್ಬೇಡ, ಕೈ ಹೋಗುತ್ತೆ. ಏನಕ್ಕೆ ಅಂದರೆ ಮುಂಚೆ ಏನಾಗ್ತಿದೆ ಜೇ ಬರ್ತಿದ್ದೀವಿ ನಾವು. ಹೆಂಗೆ ಹಾಕಿದ್ದೆ ಹಾಂ, ಈಸಿ ಸಲ್ವಾರ್ ಪ್ಯಾಟರ್ನ್. ಸ್ಟಿಚಿಂಗ್ ಒಂದು ಮಟ್ಟ ತಿಳ್ಕೊಳ್ಳೋ ತನಕ ಅದು ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ಲ. ಪ್ಯಾಂಟ್ ಟಾಪು ಸ್ವಲ್ಪ ಟಾಪಲ್ಲಿ ಕಷ್ಟ. ಓಕೆ, ಸೊ ಇವಾಗ ನೀವು ಒಂದು ಎರಡು ಟಾಪ್ನ ಹೊಂದ್ಬಿಟ್ರೆ ನಿಮಗೆ ಯಾವುದು ಕಷ್ಟ ಆಗ್ತದೆ ಎಲ್ಲ ಸಿಕ್ಕಾಪಟ್ಟೆ. ಯಾಕಂದರೆ ಅದು ಒಂಚೂರು ನಮಗೆ ಇನ್ನೂ ನೆಕ್ ಪಾರ್ಟ್ ಅಟ್ಯಾಚು, ಸ್ಲೀವ್ ಅಟ್ಯಾಚು ಅನ್ನೋ ಕನ್ಫ್ಯೂಷನ್ ಇರ್ತೀವ. ಸೊ ಏನೋ ಟಫ್ ಅನಿಸುತ್ತೆ. ಬಟ್ ಅದೆಲ್ಲ ಗೊತ್ತಾದ್ಮೇಲೆ ಒಂಥರ ನೀರು ಕುಡ್ದಂಗೆ ಅನಿಸುತ್ತೆ ಅಷ್ಟೇ. ಯಾಕೋ ವಿಡಿಯೋ ಆನ್ ಮಾಡಿ. ಸೊ ಇವಾಗ ನಿಮ್ಮ ಬೆಲ್ಟ್ ಸೈಜ್ ಇರೋದು 6 ಇಂಚು. ಓಕೆನಾ, ಬಟ್ ಆ್ಯಕ್ಚುಲಿ ಈ ಫ್ಯಾಬ್ರಿಕ್ ನಮಗೆ 6 ಇಂಚ್ ಇಲ್ಲ, ಕಡಿಮೆ ಇದೆ. ಓಕೆ, ವಿ ಹ್ಯಾವ್ ಗಾಟ್ ಓನ್ಲಿ 4.5. ಯಾಕಂದರೆ ನಾರ್ಮಲ್ ಆಗಿ ಈ ಥರ ರೆಡಿ ಮೆಟೀರಿಯಲ್ಸಲ್ಲಿ ಪನ್ನ ಆ್ಯಕ್ಚುಲಿ ಜಾಸ್ತಿ ಇಷ್ಟೇ ಬರುತ್ತೆ. ಪನ್ನ ಅಂದರೆ ಈ ಉದ್ದ. ಓಕೆನಾ, ಸೊ ನಾವು ಆ್ಯಕ್ಚುಲಿ ಏನಾದರೂ ಆಲ್ಟ್ರೇಷನ್ ಮಾಡ್ದಂಗೆ ಮಾಡ್ತೀವಿ ಅಂದರೆ ಪನ್ನ ಉದ್ದ ಇರೋದು ನೋಡೇ ತೊಗೋಬೇಕು ನೀವು ಬಾಟಮ್ ಮಾಡ್ತೀರಾ ಅಂತಂದಾಗ. ಓಕೆನಾ, ಆವಾಗ ಪ್ಯಾಚ್ ಹೋಗಿ ಬರೋಲ್ಲ. ಬಟ್ ಇವಾಗ ಇದರಲ್ಲಿ ಬೆಲ್ಟ್ ಬರೋಲ್ಲ ಇಲ್ಲಿಗೆ, ಬಿಕಾಸ್ ನಾನು ಆಲ್ರೆಡಿ 6.5 ಕಡಿಮೆ ಮಾಡಿ 6 ಇಂಚ್ ಮಾಡಿದ್ವಲ್ಲ. ಬಟ್ ಇವಾಗ ನಮಗೆ ಹೆಂಗೆ ಬೆಲ್ಟ್ ಸಿಗುತ್ತೆ ಅಂತಂದರೆ ಈ ಪೀಸ್ ಇದೆಯಲ್ಲ, ಟ್ರಯಾಂಗಲ್ ಪೀಸ್, ಇದನ್ನು ಅಟ್ಯಾಚ್ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ವೆರಿ ಜನರಲಾಗಿ ಸಲ್ವಾರಲ್ಲಿ ಇದಾಗ್ತದೆ. ಸೊ ನಾವು ಬೆಲ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟ್ರಯಾಂಗಲ್ ಶೇಪ್, ಈ ಒಂದು ಟ್ರಯಾಂಗಲಲ್ಲಿ ನಮಗೇನು ಪೀಸ್ ಸಿಗುತ್ತೆ ಅದನ್ನು ಅಟ್ಯಾಚ್ ಮಾಡಿ ಮಾಡ್ಕೋತೀವಿ ಬೆಲ್ಟನ್ನು. ಇವಾಗ ಎದ್ದೇಳ್ತಿದ್ದೀನಿ ನಾವು ಭಾಗಕ್ಕೆ ನೀರಿಗೆ. ಆ್ಯಕ್ಚುಲಿ ನೀವು ಈ ಲೈನ್ ಪ್ರಕಾರ ಕಟ್ ಮಾಡ್ತೀರ, ಅವಾಗ ನಿಮಗೆ ಪ್ರಾಪರಾಗಿ ಸಿಗುತ್ತೆ ಸೈಜು. ನೀವೇನು ಈಕ್ವಲ್ ಆಗಿರಲಿ ಅಂತ ಲೈನ್ ಹಾಕಿರ್ತೀರ, ಆ ಲೈನ್ ಮೇಲೆ ಕಟ್ ಮಾಡ್ಕೊಳ್ಳಿ.
ಈವನ್ ಫ್ಯಾಬ್ರಿಕ್ ಎಲ್ಲ ಕಟ್ಟಾಗ್ಬಿಡುತ್ತೆ. ಈ ಟ್ರಯಾಂಗಲ್ ಪೀಸನ್ನು ನಾವು ಫಸ್ಟ್ ಮಾರ್ಕ್ ಮಾಡಬೇಕು. ಲೈಕ್ ಇವಾಗ ಇದು ಆ್ಯಕ್ಚುಲಾಗಿ ಏನು ಪ್ರಿಂಟ್ ಇಲ್ಲ, ಪ್ಲೇನ್ ಇಲ್ಲ, ಸೊ ಹೆಂಗಾದ್ರೂ ನಡೆಯುತ್ತೆ. ಬಟ್ ವೆನ್ ಯು ಗೋ ಫಾರ್ ಪ್ರಿಂಟೆಡ್, ಇವಾಗ ನಾನು ಹಾಕಲಿಕ್ಕೆ ನೋಡಿ ಇದು ಬಂದು ಪ್ರಿಂಟೆಡ್ ಇದು. ಸೊ ಇದರಲ್ಲಿ ರೈಟ್ ಸೈಡು ರಾಂಗ್ ಸೈಡ್ ಅಂತ ಇದೆ ಅಲ್ವಾ? ಸೊ ಇದು ರಾಂಗ್ ಸೈಡು, ಇದು ರೈಟ್ ಸೈಡ್ ನಂದು, ಓಕೆನಾ? ಸೊ ಈ ಥರ ಎಲ್ಲ ಇರೋ ಟೈಮಲ್ಲಿ ನೀವು ಹೆಂಗಂದ್ರೆ ನಂಗೆ ಮ್ಯಾಚ್ ಮಾಡೋಕ್ಕೆ ಬರಲ್ಲ. ರೈಟ್ ಸೈಡೇ ಇರಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಇದನ್ನು ನಂಬರ್ ಮಾಡ್ಕೊಳ್ಳಿ. ಓಕೆ, 1 2 ಹಾಯ್